ನಮಸ್ಕಾರ ಸ್ನೇಹಿತರೆ. ಓಂ ಶ್ರೀ ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ನಮಸ್ಕಾರ. ಜೀವನದಲ್ಲಿ ಎಲ್ಲವೂ ಇದ್ದು ನೆಮ್ಮದಿ ಇಲ್ಲವಾ? ಅಂದುಕೊಂಡ ಕೆಲಸಗಳೆಲ್ಲ ಕೊನೆ ಕ್ಷಣದಲ್ಲಿ ಕೈತಪ್ಪಿ ಹೋಗುತ್ತಾ ಇದೆಯಾ? ಸಾಲದ ಸುಳಿ, ಉದ್ಯೋಗದ ಸಮಸ್ಯೆ ಅಥವಾ ಕೌಟುಂಬಿಕ ಕಲಹಗಳಿಂದ ಮನಸ್ಸು ಸದಾ ಆತಂಕದಲ್ಲಿದೆಯಾ? ಮಂತ್ರಾಲಯದ ಕಲ್ಪವೃಕ್ಷ ಕಾಮಧೇನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೇಲೆ ಭಾರ ಹಾಕಿ ಇವತ್ತೇ ಒಂದು ಅದ್ಭುತ ಹರಕೆ ಹೊತ್ತುಕೊಳ್ಳಿ. ನಿಮ್ಮ ಕಷ್ಟಗಳು ಕರಗಿ ಒಳ್ಳೆಯ ದಿನ ಬರುತ್ತದೆ. ಇವತ್ತಿನ ಈ ದಿನದಲ್ಲಿ ಬೆಲ್ಲದ ದೀಪವನ್ನು ಏಕೆ ಹಚ್ಚಬೇಕು, ಯಾವ ಯಾವ ಸಮಯದಲ್ಲಿ ಹಚ್ಚಬೇಕು, ಎಷ್ಟು ದೀಪವನ್ನು ಹಚ್ಚಬೇಕು ಎಂಬುದನ್ನು ತಿಳಿಸಿಕೊ. ಇಂದು ನಾವು ಅನೇಕ ಭಕ್ತರ ಮನದಲ್ಲಿರುವ ಒಂದು ಪ್ರಶ್ನೆಗೆ ಉತ್ತರ ತಿಳಿದುಕೊಳ್ಳೋಣ. ರಾಯರಿಗೆ ಬೆಲ್ಲದ ದೀಪವನ್ನು ಏಕೆ ಹಚ್ಚುತ್ತಾರೆ? ಯಾವ ದಿನ ಹಚ್ಚಿದರೆ ಉತ್ತಮ? ಎಷ್ಟು ದೀಪ ಹಚ್ಚಬೇಕು? ಇದರಿಂದ ಯಾವ ಫಲ ಸಿಗುತ್ತದೆ ಎಂದು ನಂಬಲಾಗಿದೆ. ಕೊನೆಯವರೆಗೂ ನೋಡಿ. ಕೊನೆಯಲ್ಲಿ ಒಂದು ಸುಂದರ ಕಥೆಯನ್ನು ಹೇಳುತ್ತೇನೆ. ರಾಯರು ಯಾರು? ಶ್ರೀ ಅವರು ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಎಂದು ಕೋಟ್ಯಾಂತರ ಭಕ್ತರು ನಂಬುತ್ತಾರೆ. ಮಂತ್ರಾಲಯದ ಬೃಂದಾವನದಲ್ಲಿ ಇಂದಿಗೂ ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಾರೆ ಎಂಬುದು ಭಕ್ತರ ಅಚಲ ನಂಬಿಕೆ. ಅನೇಕ ಜನರು ಯಾವುದೇ ಕೆಲಸ ಆರಂಭಿಸುವ ಮೊದಲು ರಾಯರನ್ನು ಸ್ಮರಿಸುತ್ತಾರೆ. ಬೆಲ್ಲದ ದೀಪ ಏಕೆ ಹಚ್ಚುತ್ತಾರೆ? ಬೆಲ್ಲವು ಸಿಹಿಯ ಸಂಕೇತ. ನಮ್ಮ ಜೀವನದಲ್ಲಿರುವ ಕಹಿ ಅನುಭವಗಳು ದೂರವಾಗಿ ಬದುಕಿನಲ್ಲಿ ಸಿಹಿತನ ಬರಲಿ ಎಂದು ಸಂಕಲ್ಪದಿಂದ ಬೆಲ್ಲದ ದೀಪ ಹಚ್ಚುತ್ತಾರೆ ಎಂದು ನಂಬಲಾಗುತ್ತದೆ. ಬೆಲ್ಲವು ಲಕ್ಷ್ಮೀ ಕಟಾಕ್ಷವನ್ನು ಆಕರ್ಷಿಸುತ್ತದೆ ಎಂದು ನಂಬಿಕೆಯೂ ಇದೆ. ಅದರ ಜೊತೆಗೆ ಭಕ್ತಿ, ಶುದ್ಧ ಮನಸ್ಸು ಮತ್ತು ಸಾತ್ವಿಕ ಭಾವನೆಯಿಂದ ಹಚ್ಚಿದ ದೀಪ ದೇವರ ಅನುಗ್ರಹಕ್ಕೆ ಕಾರಣವಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಜನಪ್ರಿಯ ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಗುರುಗ್ರಹದ ಅನುಗ್ರಹಕ್ಕಾಗಿ ರಾಯರ ಆರಾಧನೆ ಶುಭಕರವೆಂದು ಹೇಳಲಾಗುತ್ತದೆ. ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದ್ದರೆ ರಾಯರ ಸ್ಮರಣೆ ಮಾಡುತ್ತಾರೆ. ಉದ್ಯೋಗ ವಿಳಂಬವಾಗದಿದ್ದರೆ ಬೆಲ್ಲದ ದೀಪ ಹಚ್ಚುವ ಪದ್ಧತಿ ಕೆಲವರಲ್ಲಿ ಇದೆ. ಸಂತಾನ ಭಾಗ್ಯಕ್ಕಾಗಿ ಸಹ ಕೆಲವರು ಈ ಸೇವೆ ಮಾಡುತ್ತಾರೆ. ಇವು ಧಾರ್ಮಿಕ ಜ್ಯೋತಿಷ್ಯ ನಂಬಿಕೆಗಳು. ಫಲಿತಾಂಶ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು. ಯಾವ ದಿನ ಬೆಲ್ಲದ ದೀಪ ಹಚ್ಚಬೇಕು? ಅನೇಕ ಭಕ್ತರು ಈ ದಿನಗಳಲ್ಲಿ ದೀಪ ಹಚ್ಚುತ್ತಾರೆ. ಗುರುವಾರ, ಏಕಾದಶಿ, ಗುರು ಆರಾಧನಾ ದಿನ, ಹುಣ್ಣಿಮೆ, ತಮ್ಮ ಜನ್ಮ ನಕ್ಷತ್ರದ ದಿನ. ಇವುಗಳಲ್ಲಿ ಗುರುವಾರ ಅತ್ಯಂತ ಮಹತ್ವದ್ದೆಂದು ಭಕ್ತರು ನಂಬುತ್ತಾರೆ. ಯಾವ ಸಮಯದಲ್ಲಿ ಹಚ್ಚಬೇಕು? ಬೆಳಿಗ್ಗೆ ಸೂರ್ಯೋದಯದ ನಂತರ ಅಥವಾ ಸಂಜೆ ಸೂರ್ಯಾಸ್ತದ ನಂತರ ಪ್ರದೋಷ ಸಮಯದಲ್ಲಿ ಹಚ್ಚುವುದು ಶುಭವೆಂದು ಪರಿಗಣಿಸಲಾಗುತ್ತದೆ. ಮೊದಲು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆ ಧರಿಸಿ ಮನಸ್ಸನ್ನು ಏಕಾಗ್ರಗೊಳಿಸಿ ದೀಪ ಹಚ್ಚುವುದು ಉತ್ತಮ. ಎಷ್ಟು ದೀಪ ಹಚ್ಚಬೇಕು? 1 ದೀಪ ಸಾಮಾನ್ಯ ಪೂಜೆ, 2 ದೀಪ ದಂಪತಿಯ ಕ್ಷೇಮಕ್ಕಾಗಿ, 5 ದೀಪ ವಿಶೇಷ ಸಂಕಲ್ಪಕ್ಕಾಗಿ ಮತ್ತು 9 ದೀಪ ವಿಶೇಷ ಹರಕೆಗಾಗಿ. ಕೆಲವರು 11 ಅಥವಾ 21 ಗುರುವಾರಗಳವರೆಗೆ ದೀಪ ಹಚ್ಚುವ ವ್ರತವನ್ನು ಆಚರಿಸುತ್ತಾರೆ. ದೀಪವನ್ನು ಹೇಗೆ ತಯಾರಿಸಬೇಕು? ಬೆಲ್ಲವನ್ನು ಸ್ವಲ್ಪ ಬಿಸಿ ಮಾಡಿ ಮೃದುವಾಗಿಸಬೇಕು. ಅದನ್ನು ಚಿಕ್ಕ ಪಾತ್ರೆಯಂತೆ ರೂಪಿಸಬೇಕು. ಮಧ್ಯದಲ್ಲಿ ಹತ್ತಿಯ ಬತ್ತಿಯನ್ನು ಇಡಬೇಕು. ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚಬೇಕು. ರಾಯರ ಚಿತ್ರದ ಮುಂದೆ ಅಥವಾ ಬೃಂದಾವನದಲ್ಲಿ ಭಕ್ತಿಯಿಂದ ಪೂಜೆ ಮಾಡಬೇಕು. ಯಾವ ಮಂತ್ರ ಹೇಳಬೇಕು? ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಮಂತ್ರವನ್ನು 11 ಅಥವಾ 108 ಬಾರಿ ಜಪಿಸಬಹುದು. ಒಂದು ಸುಂದರ ಕಥೆ. ಬಹಳ ವರ್ಷಗಳ ಹಿಂದೆ ಒಬ್ಬ ಬಡ ರೈತನಿದ್ದ. ಅವನ ಹೆಸರು ಗೋಪಾಲ. ಅವನಿಗೆ ಸಾಲ, ಬೆಳೆ ನಷ್ಟ, ಮನೆಯ ಕಷ್ಟ ಒಂದಾದ ಮೇಲೊಂದು ಸಮಸ್ಯೆಗಳು. ಒಂದು ದಿನ ಒಬ್ಬ ವೃದ್ಧ ಬ್ರಾಹ್ಮಣ ಅವನಿಗೆ ಹೇಳಿದರು, ಮಗನೇ, ಹಣಕ್ಕಿಂತ ಭಕ್ತಿ ದೊಡ್ಡದು. ಪ್ರತಿ ಗುರುವಾರ ರಾಯರನ್ನು ಸ್ಮರಿಸಿ ಬೆಲ್ಲದ ದೀಪ ಹಚ್ಚು. ಗೋಪಾಲನು ಅದನ್ನು ನಂಬಿ ಆರಂಭಿಸಿದ. ಮೊದಲ ವಾರದಲ್ಲೇ ಯಾವುದೇ ಅದ್ಭುತ ಆಗಲಿಲ್ಲ. 2ನೇ ವಾರವೂ ಹಾಗೆಯೇ. ಆದರೆ ಅವನು ಭಕ್ತಿಯನ್ನು ಬಿಡಲಿಲ್ಲ. ಹೀಗೆ 11 ಗುರುವಾರಗಳು ಕಳೆದವು. ಅವನ ಮನಸ್ಸಿಗೆ ಧೈರ್ಯ ಬಂದಿತು. ಕಷ್ಟಗಳ ನಡುವೆಯೂ ಪ್ರಯತ್ನ ಮುಂದುವರಿಸಿದ. ಮುಂದಿನ ವರ್ಷ ಉತ್ತಮ ಮಳೆ ಬಂತು. ಬೆಳೆ ಚೆನ್ನಾಗಿ ಬೆಳೆಯಿತು. ಸಾಲ ತೀರಿಸಲು ಸಾಧ್ಯವಾಯಿತು. ಅವನ ಮನೆಯಲ್ಲೂ ಸಂತೋಷ ನೆಲೆಸಿತು. ಆಗ ಗೋಪಾಲ ಹೇಳಿದ, ನನ್ನ ಜೀವನವನ್ನು ಬದಲಿಸಿದು ಕೇವಲ ದೀಪವಲ್ಲ,
ದೀಪ ಹಚ್ಚುವ ಮೂಲಕ ನನಗೆ ಬಂದ ಭಕ್ತಿ, ವಿಶ್ವಾಸ ಮತ್ತು ಧೈರ್ಯ. ಈ ಕಥೆಯ ಸಂದೇಶ ಏನೆಂದರೆ, ದೀಪವು ಕೇವಲ ಒಂದು ಸಂಕೇತ. ನಿಜವಾದ ಶಕ್ತಿ ನಮ್ಮ ಭಕ್ತಿ, ಸತ್ಕರ್ಮ ಮತ್ತು ನಿರಂತರ ಪ್ರಯತ್ನದಲ್ಲಿದೆ. ರಾಯರಿಗೆ ಬೆಲ್ಲದ ದೀಪ ಹಚ್ಚುವುದು ಒಂದು ಸುಂದರ ಭಕ್ತಿ ಪರಂಪರೆ. ಆದರೆ ಕೇವಲ ದೀಪ ಹಚ್ಚುವುದರಿಂದಲೇ ಎಲ್ಲ ಸಮಸ್ಯೆಗಳು ತಕ್ಷಣ ಪರಿಹಾರವಾಗುತ್ತವೆ ಎಂದು ಭಾವಿಸಬಾರದು. ಭಕ್ತಿಯ ಜೊತೆಗೆ ಒಳ್ಳೆಯ ಕೆಲಸ, ಪ್ರಾಮಾಣಿಕ ಜೀವನ, ಇತರರಿಗೆ ಸಹಾಯ ಮಾಡುವ ಮನೋಭಾವ ಮತ್ತು ದೇವರ ಮೇಲಿನ ವಿಶ್ವಾಸ ಇದ್ದರೆ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಾಣಬಹುದು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆ ಎಲ್ಲರ ಮೇಲೂ ಇರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.